ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಜೈ ಸೌಜನ್ಯ. ಕೇಳಿಸ್ಕೊಳ್ಳಿ. ಹೇಳಿ. ಚಕ್ರವರ್ತಿ ಸೂಲಿಬೆಲೆ ಅವರ ನಮಸ್ಕಾರ. ನಾನು ರೂಪೇಶ್ ರಾಜಣ್ಣ ಹೇಳಿ. ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಹೇಳಿ. ಯಾರು ಗೊತ್ತಾಗ್ಲಿಲ್ಲ. ರೂಪೇಶ್ ರಾಜಣ್ಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ತಮ್ಮ ಜೊತೆ. ಹೇಳಿ ಸರ್. ನಮಸ್ಕಾರ ಸರ್. ತಮ್ಮದು ನಿನ್ನೆ ಒಂದು ಲೈವ್ ನೋಡಿದೆ ನಾನು. ಆ ಲೈವ್ ನನಗೆ ಅದು ಸಮರ್ಥನೆನ ಅಥವಾ ಹೇಗೆ ಸರ್ ವಿಷಯವನ್ನ ಕರೆಕ್ಟ್ ಆಗಿ ವಿಷಯ ಮಂಡಿಸಿದೀನಿ. ಅದು ಸಮರ್ಥನೆ ಅನ್ಕೋಬಹುದು ಅಥವಾ ಪ್ರತಿರೋಧ ಅನ್ಕೋಬಹುದು. ವಿಷಯವನ್ನ ನಾನು ಇದರ ಆಧಾರದ ಮೇಲೆ, ಇರುವ ತಥ್ಯಗಳ ಆಧಾರದ ಮೇಲೆ ನಾನು ಹೇಗೆ ಅರಿತುಕೊಂಡಿದ್ದೀನಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಅದನ್ನ ಯಾರ್ಯಾರು ಹೇಗೆ ಮಾಡ್ಕೋಬಹುದು ಹಂಗಲ್ಲ. ಅಲ್ಲ, ಒಂದ್ ನಿಮಿಷ, ನನಗೆ ಒಂದು ಸಣ್ಣ ಡೌಟ್ ಬಂತು. ತಾವು ಬೆಲೆ ಏರಿಕೆ ಆಗಿಲ್ಲ ಅಂತ ಹೇಳ್ತೀರಾ. ಈಗ ಗ್ಯಾಸ್ 800 ರೂಪಾಯಿ ಆಗಿದೆ, ಪೆಟ್ರೋಲು 97 ರೂಪಾಯಿ ಆಗಿದೆ. ಈಗ ಆಯಿಲ್ ಯಾವ್ದು ನಾವು ಮನೆಗೆ ಬಳಸ್ತಾ ಇದ್ದಂತ ಎಣ್ಣೆ ಆಯಿಲ್ 75 ರೂಪಾಯಿ ಇದ್ದಿದ್ದು 150 ರೂಪಾಯಿ ಆಗಿದೆ. ಇದೆಲ್ಲ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹೇಗೆ ಇದೇನಂತಂದ್ರೆ ಅದಕ್ಕೆ ಒಂದು ಇಂಡೆಕ್ಸ್ ಇರುತ್ತೆ. ಆ ಇಂಡೆಕ್ಸ್ ಅನ್ನ ಇವರು ಹಣದುಬ್ಬರದ ಇಂಡೆಕ್ಸ್ ಅಂತ ಕರೀತಾರೆ. ಹಣದುಬ್ಬರದ ಇಂಡೆಕ್ಸ್ ಅದು ನೀವೇನು ಹೇಳಿದ್ರು ಕೂಡ ಆ ಇಂಡೆಕ್ಸ್ ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಅದು ಪರ್ಫೆಕ್ಟ್ ಆಗಿ ಈ ದೇಶದಲ್ಲಿ ಹಣದುಬ್ಬರದ ಇಂಡೆಕ್ಸ್ ಕಳೆದ ಅಷ್ಟು ದಿನಗಳಿಂದ 3.9 to 4% ಇದೆ. ಈಗ 5% ಏರಿದೆ. ಅಲ್ಲ, ತಾವು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳ್ತೀರಾ ನಮ್ಮ ದೇಶದಿಂದ ಅಕ್ಕಿ ಕೊಟ್ರೆ ಆ ಕಡೆ ಫ್ರೀ ಆಗಿ ಪೆಟ್ರೋಲ್ ಕೊಡ್ತಾರೆ ಅಂತ ಹೇಳಿ. ಇದೆಲ್ಲ ಪೆಟ್ರೋಲ್ ಕೊಡ್ತಾರೆ ಅಂತಲ್ಲ, ಫ್ರೀ ಆಗಿ ಪೆಟ್ರೋಲ್ ಕೊಡ್ತಾರೆ. ಅಯ್ಯೋ ಸತ್ಯ ಅಲ್ಲದೆ ನಿಮ್ಗೆ ನಾನು ಪ್ರೂಫ್ ಕೊಟ್ಟಾಗ್ಲೂ ನೀವು ನೋಡೋದಿಲ್ವಲ್ಲ. ಇದಕ್ಕೆಲ್ಲ ಪ್ರೂಫ್ ಕೊಟ್ಟು ಆಯ್ತು. ಇದು ಇರಾನ್ ಜೊತೆಗೆ ನಮ್ಮ ಒಪ್ಪಂದ ಇದ್ದಿದ್ದು. ನಾನು ಹೇಳೋದು ಏನಂತಂದ್ರೆ, ಅಲ್ಲ, ನೀವು ಹೇಳೋ ಲೆಕ್ಕ ತಗೊಂಡಿದ್ರೆ ಹೇಳದ್ ಕೇಳಿ. ಇದನ್ನ ಡಾಲರ್ಗಳಲ್ಲಿ ಪೆಟ್ರೋಲ್ ತಗೋಬೇಕು, ಆಯ್ತಾ? ಪೆಟ್ರೋಲ್ ತಗೋಬೇಕು. ನರೇಂದ್ರ ಮೋದಿ ಬಂದಾಗ ಏನ್ ಮಾಡಿದ್ರು, ಇರಾನ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡ್ರು. ನಾವು ಈ ಅಕ್ಕಿ ಕೊಡ್ತೀವಿ, ನೀವು ಕೊಡಿ ಅಂತ. ಇರಾನ್ಗೆ ಅವಾಗ ಅಮೆರಿಕ ಜೊತೆ ವಿರೋಧ ಇದ್ದಿದ್ರಿಂದ ಭಾರತ ಜೊತೆಗೆ ಒಳ್ಳೆ ಸಂಬಂಧ ಬೇಕಾಗಿತ್ತು. ಸೊ ಹೀಗಾಗಿ ಇರಾನ್ ಏನ್ ಮಾಡ್ತು, ನಮಗೆ ಡಾಲರ್ ಅಲ್ಲಿ ಬೇಡ, ನಾವು ಅಕ್ಕಿಲ್ ತಗೋತೀವಿ ಅಂತ ಹೇಳಿದ್ರಿಂದ ಅಕ್ಕಿನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸರ್ ಆತರ ಏನಾದ್ರು ಪ್ರೂಫ್ ಇಲ್ಲದೆ ಸುಮ್ನೆ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ ಸರ್, ನೀವು ಆತರ ಲೆಕ್ಕ ತಗೊಂಡ್ರೆ ಈಗ ಹಂಗಾರೆ ಈಗ ಅಕ್ಕಿ ಕೊಡ್ತಾ ಇದಾರ ನಮ್ ದೇಶದವರು? ಅವ್ರಿಗೆ ಅಕ್ಕಿ ಕೊಟ್ಬಿಟ್ಟು ಪೆಟ್ರೋಲ್ ತಗೋತಾ ಇದಾರೆ. ಈಗಲೂ ನಮ್ಗೆ ಹೈಯೆಸ್ಟ್ ಪೂರೈಕೆ ಮಾಡೋದು ಇರಾನ್ನೇ. ಅಂದ್ರೆ ನಾನು ನಿಮ್ಗೆ ಒಂದೇ ಒಂದು ಕೇಳೋದು ಸರ್, ನಿಮ್ಮ ಹಲವಾರು ಭಾಷಣಗಳನ್ನ ನಾನು ಕೇಳಿದೆ. ಅಂದ್ರೆ ಮುಂಚೆ ನಾನು ಕೇಳ್ತಾ ಇದ್ದೆ, ಇಲ್ಲ ಅಂತಲ್ಲ, ಬಟ್ ಬಹಳಷ್ಟು ಭಾಷಣಗಳಲ್ಲಿ ತಾವು ಸುಳ್ಳು ಮಾಹಿತಿಗಳನ್ನೇ ನೀಡ್ತಾ ಇದ್ರಿ. ಯಾಕೆ ಅಂತ ಅರ್ಥ ಸುಳ್ಳು ಮಾತಿಗೆ ನಾನು ಆನ್ಸರ್ ಕೊಟ್ಟನಲ್ಲ. ಅದಕ್ಕೆ ಇದೊಂದು ಸುಳ್ಳು ಅಂತ ಹೇಳಿದಕ್ಕೆಲ್ಲ ಪ್ರೂಫ್ ಕೊಟ್ಟೆ. ನಿಮ್ ಪ್ರಾಬ್ಲಮ್ ಏನು ಅಂತಂದ್ರೆ, ಸುಳ್ಳು ಅಂತ ಹೇಳಿದವ್ರನ್ನ ಮಾತ್ರ ಕೇಳಿರ್ತೀರಿ ನೀವು. ಬಟ್ ನೀವು ಪ್ರಾಬ್ಲಮ್ ಏನು ಅಂತಂದ್ರೆ ಅದಕ್ಕೆ ಕೊಟ್ಟಿರುವಂತ ಪ್ರೂಫ್ ನೋಡಿರಲ್ಲ ನೀವು. ನಾನು ನಿಮ್ಗೆ ಅಷ್ಟು ಪ್ರೂಫ್ ಕೊಡ್ತೀನಿ, ಪ್ರತಿಯೊಂದಕ್ಕೂ ಪ್ರೂಫ್ ಇದೆ ಅದಕ್ಕೆ. ಸರ್ ನನಗೆ ಪ್ರೂಫ್ ನೋಡಿ. ಒಂದ್ ನಿಮಿಷ ಚಕ್ರವರ್ತಿ ಅವರೇ, ನೀವು ಪ್ರೂಫ್ ಅಲ್ಲ, ಒಂದ್ ನಿಮಿಷ ಕೇಳಿ. ಅಲ್ಲ, ನಾನು ನಿಮ್ದೆಲ್ಲ ಆರೋಪಗಳನ್ನ ಹೇಳ್ತೀನಲ್ಲ. ಮೊದಲನೇ ಆರೋಪ ನೀವು ಅಕ್ಕಿ ಕೊಟ್ರ ಅಂತ, ಎರಡನೇದು ಮೋದಿ ಕಾಲ್ ಮಾಡಿದ್ರ. ಮೋದಿ 3 ಸಲ. ಆಮೇಲೆ ಇದೊಂದು ಪಾಯಿಂಟ್ ಇನ್ನೊಂದು ಕೇಳ್ತೀರಾ? ಎಲ್ಲೋ ಮೋದಿ ಅಲ್ಲ, ಇದೊಂದೇ ಪಾಯಿಂಟ್ ಕೇಳ್ಬಿಡಿ. ಇದೊಂದು ಕೇಳ್ಬಿಡಿ, ನೀವು ಕೇಳ್ಬಿಡ್ಬೇಕಲ್ಲ. ನೀವು ಹೇಳಿದ್ರೆ ನಾನ್ ಕೇಳಿದ್ಮೇಲೆ ನಾನು ಹೇಳದ್ ನೀವು ಕೇಳದ್ ಬೇಡ. ಆರೋಪ ಮಾಡಿದವನು ನೀವು ಅದಕ್ಕೆ ಕೊಡುವಂತ ಜವಾಬನ್ನು ಕೇಳದ್ ಬೇಡವಾ? ನೀವು ಹೇಳ್ತಾರೆ ಕೆಲವರು ಮೋದಿ ಫೋನ್ ಮಾಡಿದ್ರಾ ಇಲ್ವಾ ಅಂತ. ಮೋದಿ ನನಗೆ 3 ಸಲ ಫೋನ್ ಮಾಡಿದ್ರು ಅಂತ ಸೌದಿ ಅರೇಬಿಯಾದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಓಪನ್ ಆಗಿ ಹೇಳಿರೋದನ್ನ ಪೇಪರ್ಗಳು ರೆಕಾರ್ಡ್ ಮಾಡಿವೆ. ನಾನು ನಿನ್ನೆ ಕೂಡ ಅದನ್ನ ಹಾಕಿದ್ದೀನಿ. ಅಲ್ಲ ಸರ್, ಈಗ ಒಬ್ಬ ಪ್ರಧಾನಿ ಇನ್ನೊಂದು ಹೊರ ದೇಶದ ಒಬ್ಬ ಪ್ರಧಾನಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ರಕ್ಷಣಾ ವಲಯ ಮತ್ತೆ ಇಂಟೆನ್ಸಲಿ ಅಂದ್ರೆ ಒಂದಷ್ಟು ಇಲಾಖೆಗಳಿಗೆ ಗೊತ್ತಿಲ್ಲದೆ ಇರೋ ವಿಚಾರ ತಮಗೆ ತಿಳಿತು ಅಂತ ಗೊತ್ತಾಗ್ಲಿಲ್ಲ. ನಾನು ನಿನ್ನೆ ವಿಡಿಯೋದಲ್ಲಿ ಈಗ ನಿಮಗೆ ಒಬ್ಬ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಸ್ಟೇಟ್ಮೆಂಟ್ ಕೊಡಲ್ಲ ಸರ್? ಪ್ರಧಾನಮಂತ್ರಿಗಳು ಈ ತರ ಹೊರದೇಶದ ಒಬ್ರು ಇವ್ರ ಜೊತೆ ಮಾತಾಡಿದಾರೆ ಅನ್ನೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಸ್ಟೇಟ್ಮೆಂಟ್ ಕೊಡಲ್ಲ ಅಂದಾಗ ತಾವು ಹೇಗ್ ಕೊಡ್ತೀರಾ? ಅದು ತಾವು ಹರಟೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಉದಯ ಟಿವಿಯಲ್ಲಿ ಬರ್ತಾ ಇದ್ದಂತ ಕಾರ್ಯಕ್ರಮದಲ್ಲಿ ಮಾತಾಡೋರು. ನೀವು ಅದೆಲ್ಲ ಬಿಡಿ. ನಾನು ಹೇಳ್ತಿರೋದು ನೀವು ಅಧ್ಯಯನದ ಕೊರತೆ ಪ್ರಾಬ್ಲಮ್ ಇದು. ನೀವೆಲ್ಲ ಪತ್ರಿಕಾ ಇನ್ ಮುಂದೆ ಒಂದ್ ಕೆಲಸ ಮಾಡಿ. ನೋಡಿ ಸರ್, ತಾವು ನೀವೆಷ್ಟು ಈ ಸಮಾಜದ ಬಗ್ಗೆ ನಿಮ್ಗೆಷ್ಟು ಕಾಳಜಿ ಇದೆ, ನನಗೂ ಅಷ್ಟೇ ಕಾಳಜಿಯಿಂದನೇ ನಾನು ಕಾರ್ಯಕ್ರಮ ಮಾತಾಡ್ತಾ ಇರೋದು ಸರ್. ನಮ್ಗೆ ಬಹಳ ಸಂತೋಷ ಆಯ್ತು ನೀವು ಮಾತಾಡಿ, ಬಹಳ ಸಂತೋಷ ನನಗೆ. ಆಮೇಲೆ ನೈಟ್ ಹಾಸ್ಪಿಟಲ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ, ನೈಟ್ ಕೂತ್ಕೊಂಡು ಮೋದಿ ಅವರು ಕಂಪ್ಯೂಟರ್ ಅಲ್ಲಿ ನೋಡ್ತಾರೆ ಅಂತ ಹೇಳ್ತೀರಾ? ಪ್ರೂಫ್ ಕೊಟ್ವಿ ನಾವು, ಅದಕ್ಕೂ ಪ್ರೂಫ್ ಕೊಟ್ವಿ. ಏನ್ ಪ್ರೂಫ್ ಕೊಟ್ರಿ ಸರ್ ನೀವು? ಏನ್ ಪ್ರೂಫ್ ಕೊಟ್ರಿ? ಮೋದಿ ಮಾಡಿದ್ರು ವಿಡಿಯೋ ಬಂದಿದೆ ಅದರದ್ದು.
ಮೋದಿ ಅವರ ಗುಜರಾತ್ ಗವರ್ನಮೆಂಟ್ ಆ ವಿಡಿಯೋನ್ ಪ್ರೊಡ್ಯೂಸ್ ಮಾಡಿದೆ. ನೀವು ಗುಜರಾತ್ ಗವರ್ನಮೆಂಟ್ ಬಗ್ಗೆ ಮಾತಾಡಿ ಸರ್. ನೀವು ನಾನ್ ಕೇಳ್ತಾ ಇರೋದು ನೀವು ಕೇಂದ್ರ ಸರ್ಕಾರದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸರ್ ದಯವಿಟ್ಟು ಕ್ಷಮಿಸಿ, ನಿಮ್ದು ಇದೇ ಪ್ರಾಬ್ಲಮ್. ನಾನು ಇದು ಮಾತಾಡಿದ್ದು 2014 ನರೇಂದ್ರ ಮೋದಿ ಏನೇನ್ ಮಾಡಿದ್ದಾರೆ ಗುಜರಾತ್ ನಲ್ಲಿ ಅಂತಾನೆ ಮಾತಾಡಿದ್ದು. ಅದನ್ನ ನಿಮ್ಗೆ ಕಟ್ ಮಾಡಿ ಕಳಿಸಿರೋರು ಇದಾರಲ್ಲ, ಅದು ಇವತ್ತು ಮಾತಾಡ್ತಿದ್ದಾರೆ ಅಂತ ಹೇಳಿ ಕಳಿಸಿರೋದು. ಇದು ಸುಳ್ಳದು, ಸುಳ್ಳಿರೋದು ಅಲ್ಲಿ. ಅಂದ್ರೆ ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತನಾ? ಹಳೆ ಪ್ರೂಫ್ ಅದು. ಅಲ್ಲ ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತನಾ? ಆ ರೀತಿ ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಿರೋದು ಈಗ. ಅಲ್ಲ ನಾವ್ ಹೇಳ್ತಾ ಇರೋದು ಸುಳ್ಳು ಹಾಗಾದ್ರೆ? ನೋಡಿ ಸುಳ್ಳು. ಯಾವ್ದೋ ಒಂದು ಅಜ್ಜಿ ಕತೆ ಹೇಳ್ತೀರಾ, ಒಂದು ಸ್ಟೇಜ್ ಅಲ್ಲಿ ಒಂದು ಹೇಳ್ತೀರಾ, ಇನ್ನೊಂದು ಸ್ಟೇಜ್ ಅಲ್ಲಿ ಅದೇ ಕತೆ ಸ್ವಿಚ್ ಮಾಡಿ ಹೇಳ್ತೀರಾ. ನೀವ್ ಹೇಳಿರೋ ಪ್ರತಿಯೊಂದನ್ನು ಕೂಡ ನಾನು ಸುಳ್ಳು ಅಂತ ಪ್ರೂವ್ ಮಾಡಬಲ್ಲ. ಯಾಕೆಂದ್ರೆ ಚಕ್ರವರ್ತಿ ಸರ್, ಇಲ್ಲಿ ನೋಡಿ ನಿಮ್ ಹೆಸರೇನ್ ಹೇಳಿದ್ರಿ? ರೂಪೇಶ್ ರಾಜಣ್ಣ ಅಂತ. ರೂಪೇಶ್ ರಾಜಣ್ಣ ಅವ್ರೆ, ಇಲ್ಲೊಂದು ಕೇಳಿ, ವಿಷಯ ಕೇಳಿ. ಏನಂತಂದ್ರೆ 2014 ಎಲೆಕ್ಷನ್ ಗಿಂತ ಮುಂಚೆ ಮಾಡಿದ ಭಾಷಣವನ್ನ 2019 ಅಲ್ಲಿ ಅವ್ರು ಹೇಳಿದ್ರು ಅಂತ ನೀವು ಹೇಳಿದ್ದನ್ನ ಆ ಕಟಿಂಗ್ ನೋಡ್ಕೊಂಡೇ ಸತ್ಯ ಅಂತ ತಿಳ್ಕೊಳ್ತೀರಿ ನೀವು. ಅಲ್ಲಲ್ಲ, ನಾನ್ ನೆನ್ನೆ ವಿಡಿಯೋನೇ ತಗೋತೀನಿ ಸರ್, ನಾನ್ ನೆನ್ನೆ ವಿಡಿಯೋನೇ ತಗೋತೀನಿ. ಬೆಲೆ ಏರಿಕೆ ಆಗಿಲ್ಲ ಅಂತಂತೀರಾ? ಬನ್ನಿ ಸರ್, ನೀವು ಒಂದ್ಸತಿ ಬೀದಿ ಸಾಮಾನ್ಯ ಜನರ ಜೊತೆ ಬೆರ್ರಿ ಸರ್. ನಾನ್ ಬೆಲೆ ಏರಿಕೆ ಯಾಕೆ ಆಗಿದೆ ಅಂತ ಹೇಳಿದ್ದು, ಆಗಿಲ್ಲ ಅಂತಲ್ಲ ಹೇಳಿ. ಅಲ್ಲಲ್ಲ, ಬೆಲೆ ಏರಿಕೆ ನೀವು ಆಗಿಲ್ಲ ಅಂತ ಹೇಳ್ತೀರಾ, ಆಗಿಲ್ಲ ಅಂತ ಹೇಳ್ತೀರಾ. ನೀವು ಒಂದು ಸ್ಟೇಟ್ಮೆಂಟ್ ಲಾಸ್ಟ್ ವಿಡಿಯೋ ಎಂಡ್ ಅಲ್ಲಿ ನೀವು ಹೇಳ್ತೀರಾ ಯಾವುದೇ ರೀತಿ ಬರೀ 17 ರೂಪಾಯಿ ಮಾತ್ರ ಹೆಚ್ಚಾಗಿದೆ ಅಂತ ಹೇಳ್ತೀರಾ. 17 ರೂಪಾಯಿ ಹಂಗಾರೆ ನಿಮ್ಗೆ ಸಣ್ಣದಾ ಸರ್? 17 ರೂಪಾಯಿ ಸಣ್ಣದಾ ನಿಮ್ಗೆ? 7 ವರ್ಷಗಳಲ್ಲಿ 17 ರೂಪಾಯಿ ಜಾಸ್ತಿ ಆಗಿರೋದು ಅಂದ್ರೆ ವರ್ಷಕ್ಕೆ 2ರಿಂದ 2.5 ರೂಪಾಯಿ ಜಾಸ್ತಿ ಅಂತ ಅನಾಲಜಿ ಕೊಟ್ಟಿರೋದು ಅದ್ರಲ್ಲಿ. ಈಗ ಇದೇ ಹಿಂದಿನ ಸರ್ಕಾರಗಳು 1 ರೂಪಾಯಿ ಜಾಸ್ತಿ ಆದ್ರೂ ತಾವು ಇದನ್ನೇ ಸಮರ್ಥನೆ ಮಾಡ್ಕೋಬಹುದಿತ್ತ? ಅದು ನೀವು ಒಳ್ಳೆ ಕಥೆ. ನೋಡಿ ನಾನು ಯಾಕೆ ಸಮರ್ಥನೆ ಮಾಡ್ತೀನಿ ಅಂತಂದ್ರೆ, ಇದ್ರ ಹಿಂದಿನ ಸರ್ಕಾರಗಳು 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡಿದಾಗ್ಲೂ ತಾವು ಇದೇ ರೀತಿ ಸಮರ್ಥನೆ ಮಾಡ್ಕೊಟ್ಟಿದ್ರ? ಅದು ಪ್ರಶ್ನೆ ಬೇರೆ. ನಾನು ನೋಡಿ ಸರ್, ಇಲ್ಲಿ ನನಗೆ ಯಾವುದೇ ಪಕ್ಷವನ್ನ ಅಲ್ಲ, ಒಂದ್ ನಿಮಿಷ ಚಕ್ರವರ್ತಿ ಸರ್, ಪಕ್ಷ ಅಲ್ಲ ಒಂದ್ ನಿಮಿಷ, ನೀವು ಪಕ್ಷ ಅಲ್ವೋ ಇದೀರೋ ಅಂತ ಅನ್ನೋದನ್ನ ನೀವು ಜನ ಗುರುತಿಸ್ತಾ ಇದಾರೆ, ಎಲ್ಲ ಜನ ನೋಡ್ತಾ ಇದಾರೆ. ನನಗೆ ನೋಡಿ ಸರ್, ನಾನೊಬ್ಬ ಈ ದೇಶದ ಸಾಮಾನ್ಯ ಪ್ರಜೆ ಮತ್ತೆ ಈ ನಾಡಿನ ಒಬ್ಬ ಕಾಳಜಿಯುಳ್ಳ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ನನಗೆ ಸರ್ಕಾರಗಳು ಮುಖ್ಯ ಅಲ್ಲ ಸರ್, ನನಗೆ ನಮ್ಮ ಜನರ ಮತ್ತೆ ನಮ್ಮ ರೈತರ ಬದುಕಿನ ಪ್ರಶ್ನೆಯನ್ನ ಇಟ್ಕೊಂಡು ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರವೇ ಯಾರು ಬೀದಿಗೆ ಬರ್ತಿಲ್ಲ. ಯಾಕೆ ಬೀದಿಗೆ ಬರ್ತಿಲ್ಲ ಯಾರು ಸರ್? ಬೀದಿ ಬರಕ್ ಬಿಟ್ರೆ ಅಲ್ವ ಸರ್ ನೀವು? ಎಲ್ಲದಕ್ಕೂ ಕೇಸ್ಗಳಾಗ್ತಾ ಇದೀರಲ್ಲ ಬೀದಿಗೆ ಬಂದ್ರೆ. ಬೀದಿಗೆ ಬಂದು ಉಸಿರಾಡ ಮಾತಾಡಕ್ ಆಗ್ತಾ ಇಲ್ವಲ್ಲ ಸರ್ ಇವತ್ತು ನಾವು? ಉದಾಹರಣೆ ನೋಡಿ, ನಾವೇ ಈಗ ಬೆಲೆ ಏರಿಕೆ ಆಗಿದೆ ಅಂದ್ರೆ ದೇಶದ್ರೋಹಿಗಳು ಅಂದ್ಬಿಡ್ತೀರಾ ಏಕದಮ್. ಏನ್ ಮಾಡೋಣ? ನೀವು ಹೇಳಿದ್ದಕ್ಕೆ ಆನ್ಸರ್ ಕೊಟ್ಟಿದ್ದಷ್ಟೇ. ಈಗ ಒಂದು ಚಕ್ರವರ್ತಿ ಸರ್, ಒಂದು ಸರ್ಕಾರವನ್ನ, ನಮ್ಮ ದೇಶವನ್ನ ನೋಡಿ ಸರ್. ರೂಪೇಶ್ ಅವ್ರೆ, ಇಲ್ಲಿ ಕೇಳಿ ಏನಂತಂದ್ರೆ, ನಾನು ನಮ್ಮ ವಿಚಾರವನ್ನು ಮಂಡಿಸಿದ್ದು ಹೌದು ತಾನೆ? ನೀವು ಹೇಳಿದಂತ ಚಕ್ರವರ್ತಿ ಸರ್, ಒಂದು ನಿಮಿಷ ಸರ್, ನಾನು ಒಂದ್ ನಿಮಿಷ ಪೂರ್ಣ ಮಾಡಿದ್ಮೇಲೆ ನೀವು ಮಾತಾಡಿ. ನಾನ್ ಕೇಳ್ತಾ ಇರೋ ಸರ್, ದೇಶವನ್ನು ಆಳ್ತಕ್ಕಂತ ಸರ್ಕಾರವನ್ನ, ಅಂದ್ರೆ ಈಗ ಯಾವ್ದು ಆಡಳಿತ ಮಾಡ್ತದೆ ಆ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಅದನ್ನ ದೇಶದ್ರೋಹ ಅನ್ನಲ್ಲ ಸರ್. ಅಕಸ್ಮಾತ್ ನನ್ನ ದೇಶದ ವಿರುದ್ಧ ಅಥವಾ ನನ್ನ ದೇಶದ ಸೈನ್ಯದ ವಿರುದ್ಧ ಅಥವಾ ನಮ್ಮ ದೇಶದ ಆಂತರಿಕ ವಿಚಾರದ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾನು ದೇಶದ್ರೋಹಿ ಆಗ್ತೀನಿ. ಅದೇ ಒಂದು ದೇಶವನ್ನು ಆಳ್ತಕ್ಕಂಥ ಸರ್ಕಾರ ತಪ್ಪುಗಳನ್ನ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡೋದನ್ನ ನೀವು ದೇಶದ್ರೋಹ ಅಂತ ಕರೆಯೋದಾದ್ರೆ ಇನ್ನೆಲ್ಲಿದೆ ಸರ್ ಪ್ರಜಾಪ್ರಭುತ್ವ ಇಲ್ಲಿ? ನಾನು ಯಾವತ್ತೂ ವಿಚಾರ ಮಾತಾಡಲಿಲ್ಲ. ಅಲ್ಲಲ್ಲ, ಸಹಜವಾಗಿ ಈ ನೋಡಿ, ಈಗ ಇಷ್ಟು ನೀವು ಹೇಳಿರ್ತಕ್ಕಂಥ ಅಷ್ಟು ವಿಡಿಯೋಗಳನ್ನ ವಿಶ್ವಗುರು ಅದೇನೇನೋ ಹೇಳ್ತೀರಾ ವಿಡಿಯೋಗಳಲ್ಲಿ, ತಾವು ಎಜುಕೇಟೆಡ್ಗಳು, ತಾವು ರಾಜಣ್ಣ ಅವರೇ ನೋಡಿ, ನಿಮ್ದು ಮುಗೀತು ಅಂತಂದ್ರೆ ನಾ ಮಾತಾಡ್ತೀನಿ ಈಗ. ಅಲ್ಲ, ನಾನು 1 ನಿಮಿಷ ಅಂತ ಕೇಳಿದೆ, ನನಗೆ 30 ಸೆಕೆಂಡ್ ಮಾತಾಡಕ್ ಕೊಡ್ಲಿಲ್ಲ ನೀವು. ಆಯ್ತು, ನನಗೆ ನಂದೇ ಅದು ಬಿಸಿ ಶೆಡ್ಯೂಲ್ ಇದೆ. ಇರ್ಲಿ, ಇನ್ನೊಂದು ನಿಮಿಷದಲ್ಲಿ ಮುಗಿಸ್ತೀನಿ ಸರ್. ನೋಡಿ ಇನ್ನೂ ಒಂದು ಕೇಳ್ತೀನಿ ಸರ್. ನೋಡಿ, ಮೊನ್ನೆ ರಾಣಿ ಚೆನ್ನಮ್ಮದು ಹುಟ್ಟುದಬ್ಬ ಆಗುತ್ತೆ. ರಾಣಿ ಚೆನ್ನಮ್ಮ ಹುಟ್ಟುದಬ್ಬ ಆದ್ರೆ ನೀವು ಅದೇ ದಿನ ನಿಮ್ಮ ಫೇಸ್ಬುಕ್ ವಾಲ್ ಮೇಲೆ ಹಾಕೋತೀರಾ ಕನ್ನಡ ನಾಡಿನಲ್ಲಿ ಶಿವಾಜಿ ಅಂತ ಹೇಳಿ. ಯಾಕೆ ಸರ್? ರಾಣಿ ಚೆನ್ನಮ್ಮ ಹಿಂದೂ ಅಲ್ವಾ? ಅವಳ ಬಗ್ಗೆ ನಿಮ್ಗೆ, ಆಕೆ ಬಗ್ಗೆ ನಿಮ್ಗೆ ಒಂದು ಪೋಸ್ಟ್ ಮಾಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಕನ್ನಡ ನಾಡಿನಲ್ಲಿ ಶಿವಾಜಿ ಬಂದು ಕೆಳದಿಯ ರಾಜರಿಗೆ ಗೌರವ. ಸರ್, ನಾನು ಶಿವಾಜಿ ಬಗ್ಗೆ ಮಾತಾಡ್ತಾ ಇಲ್ಲ. ಶಿವಾಜಿ ಬಗ್ಗೆ ನಮಗೆ ಗೌರವ ಇದೆ, ಶಿವಾಜಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ರಾಯಣ್ಣನ ಪ್ರತಿಮೆ ಇಡಬೇಕು ಅಂತ ಬೆಳಗಾವಿಲಿ ಅಷ್ಟು ಒದ್ದಾಡಿ ಗಲಾಟೆ ಆಯ್ತಲ್ಲ, ಯಾವ್ದಾದ್ರು ಒಂದು ಪೋಸ್ಟ್ ಬೆಂಬಲ ಕೊಟ್ರ ನೀವು ಅದಕ್ಕೆ? ಈಗ ಮುಗಿತಾ ನಿಮ್ದು? ಅಲ್ಲಲ್ಲ, ನಾನು ಇನ್ನೊಂದು ಪಾಯಿಂಟ್, ಅದೊಂದು ಬೆಂಬಲ ಕೊಟ್ರ. ಮೊನ್ನೆ ಕನ್ನಡ ಧ್ವಜವನ್ನ ನೆಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಅಷ್ಟು ಹೋರಾಟ ಮಾಡಿದ್ರಲ್ಲ, ಒಂದು ಬೆಂಬಲ ಕೊಟ್ರ ತಾವು ಅದಕ್ಕೆ? ಈಗ ನೀವು ಕನ್ನಡ ನೆಲದಲ್ಲಿ ಶಿವಾಜಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತೀರಾ. ಅದೇ ಶಿವಾಜಿಯ ಮಗನನ್ನ ರಕ್ಷಣೆ ಕೊಟ್ಟಂತ ಬೆಳವಡಿ ಮಲ್ಲಮ್ಮನ ಬಗ್ಗೆ ಮಹಾರಾಷ್ಟ್ರದಲ್ಲಿ ಹೋಗಿ ಇಷ್ಟೇ ಧೈರ್ಯವಾಗಿ ತಾವು ಮಹಾರಾಷ್ಟ್ರ ನೆಲದಲ್ಲಿ ಬೆಳವಡಿ ಮಲ್ಲಮ್ಮ ಅಂತ ನಿಮ್ಗೆ ಒಂದು ಕಾರ್ಯಕ್ರಮ ಮಾಡತಕ್ಕಂತಿದ್ಯಾ? ಮುಗಿತಾ ಸರ್? ಈಗ ಇಷ್ಟಕ್ಕೂ ಉತ್ತರ ಕೊಡಿ. ಮೊದಲನೇದು,
ಯಾರೋ ಹೇಳೋ ವಿಚಾರವನ್ನ ನೀವು ನನ್ನ ತಲೆ ಮೇಲೆ ಹೇರಬಾರದು. ಇಲ್ಲ, ನೀವು ಹೇರ್ತಾ ಇದ್ರ ಸರ್, ನಾನು ಯಾರಿಗೂ ಹೇರ್ತಾ ಇಲ್ಲ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಯಾವ್ದನ್ನು ಹೇರ್ತಾ ಇಲ್ಲ ನಿಮ್ಮ ಮೇಲೆ. ನೀವು ಮಾತಾಡ್ತಿರುವಾಗ ನಾನು ಮಾತಾಡ್ಲಿಲ್ಲ. ಹೇಳಿ ಹೇಳಿ. ನಾನ್ ಮಾತಾಡುವಾಗ ನೀವು ಮಾತಾಡಬಾರ್ದು, ಪೂರ್ತಿ ಕೇಳ್ಬೇಕು. ಯಾರೋ ದೇಶದ್ರೋಹಿ ಅನ್ಬಿಡ್ತೀರಾ, ಅದಕ್ಕೂ ನನಗೂ ಸಂಬಂಧ ಇಲ್ದಿರೋ ಪ್ರಶ್ನೆ. ಯಾರು ಹೇಳ್ತಾರೋ ಅವ್ರನ್ನ ಕೇಳ್ಬೇಕು, ಇದು ಮೊದಲನೇದು. ಆದ್ರೆ ಹೇಳೋದು ತಪ್ಪ, ಅದು ತಪ್ಪ ಸರಿನಾ? ಅದು ನೀವು ಅವ್ರ ಜೊತೆ ಅಲ್ಲ, ಆತರ ಹೇಳೋದು ನಿಮ್ಮ ಪ್ರಕಾರ ತಪ್ಪ ಸರಿನಾ? ನಿಮ್ಮ ಪ್ರಕಾರ ತಪ್ಪ ಸರಿನಾ? ನೋಡಿ, ಯಾವುದೇ ವ್ಯಕ್ತಿಯನ್ನ ಅವನು ಸರ್ಕಾರವನ್ನ ಪ್ರಶ್ನಿಸಿದ ಮಾತ್ರಕ್ಕೆ ದೇಶದ್ರೋಹಿ ಆಗಲ್ಲ ಅಂತ ನನಗೆ ಯಾವಾಗ್ಲೂ ಗೊತ್ತಿದೆ. ನಾನು ಯಾವತ್ತೂ ಅಂದ್ರೆ ನಾನ್ ಕೇಳ್ತಾರ ಸರಿ ಅಂತ ನಿಮ್ ಲೆಕ್ಕ? ಅಫ್ಕೋರ್ಸ್ ನಾನು ಒಪ್ಕೋತೀನಿ. ಯಾವಾಗ ನೀವು ಸರ್ಜಿಕಲ್ ಸ್ಟ್ರೈಕಿಗೆ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳೇ, ಸೈನ್ಯ ಹೇಳಿದನ್ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳೇ. ದಯವಿಟ್ಟು ನೋಡಿ ಸರ್, ವಿಷಯಾಂತರ ಮಾಡಕ್ ಹೋಗ್ಬೇಡಿ. ನಾನ್ ಕೇಳ್ತಾ ಇರೋದೇ ಬೇರೆ. ನೋಡಿ ಸರ್, ಎಂತ ಸಂದರ್ಭ ಬಂದ್ರು ನಮ್ಮ ಸೈನ್ಯವನ್ನ ಬಿಟ್ಟು ಕೊಡ್ತಕ್ಕಂತ ಮುಟ್ಟಾಳ ನಾವಲ್ಲ. ನಮ್ಮ ಸೈನ್ಯದ ಜೊತೆ ನಾವ್ ಯಾವತ್ತೂ ಇದೀವಿ ಸರ್. ನೀವು ಬಿಟ್ಕೊಡ್ಲಿಲ್ಲ ಅಂತಂದ್ರೆ ನೀವು ದೇಶದ್ರೋಹಿಗಳು ಅಂತ ಹೇಳೋ ಪ್ರಶ್ನೆಯೇ ಇಲ್ಲ. ನೀವು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಪ್ರಶ್ನೆ ಮಾಡಿದ್ರೆ ಖಾಲಿಸ್ತಾನಿಗಳ ಬೆಂಬಲಕ್ಕೆ ನಿಂತರೆ ವಿಷಯ ಬೇರೆ ಕಡೆ ಹೋಗ್ತಾ ಇದೆ. ನನ್ನ ಪ್ರಶ್ನೆ ಬೇರೆ ಇದೆ ಇಲ್ಲಿ. ನೀವು ಮತ್ತೆ ಎಲ್ಲೋ ತಿರುಗ್ತಾ ಇದ್ದೀರಾ ನೀವು. ಕೊಡ್ತಿರೋದು ರೂಪೇಶ್ ಅವರ ಪೂರ್ತಿ ಕೇಳಿ, ನಾನು ಕ್ಲಾರಿಟಿ ಕೊಡ್ತಿರೋದು. ಮೊದಲನೇದು, ದೇಶದ್ರೋಹಿಗಳು ಅನ್ನೋದು ಯಾರು ಈ ತರದ ವಿಚಾರಗಳನ್ನ ಮಾತಾಡ್ತಾರೋ ಅವ್ರಿಗೆ ಹೇಳ್ಬೇಕು, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಅದ್ರ ಪರವಾಗಿದ್ದೀನಿ, ಇದು ಮೊದಲನೇದು. ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಅಂತಾರೆ. ಅದು ನೀವು ಅವ್ರನ್ನ ಕೇಳ್ಕೊಳ್ರಿ. ಅಲ್ಲ, ಇದು ತಪ್ಪೋ ಸರಿನಾ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನೀವು ಮತ್ತೆ ನನ್ನನ್ನು ಪ್ರಶ್ನೆ ಮಾಡುವಂತಿಲ್ಲ ಆ ವಿಚಾರವಾಗಿ. ಸರ್, ಬೆಲೆ ಏರಿಕೆ ಮತ್ತು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ, ಈಗ ಗವರ್ಮೆಂಟ್ ಪ್ರಾಪರ್ಟಿನ ಖಾಸಗಿ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹ ಏನೋ ಸರಿ. ಪ್ರಾಬ್ಲಮ್ ಇದೆ ಏನಂತಂದ್ರೆ ಆನ್ಸರ್ ಸಿಗುತ್ತೆ ಅಂತಂದ್ರೆ ಭಯ ಆಗತ್ತಲ್ಲ. ನಂಗೆ ಪ್ರಾಬ್ಲಮ್ ಇರೋದು ನಿಮ್ಗಳದಿದೆ. ಇಲ್ಲ, ಮಾತಾಡಿ ಸರ್. ಒಂದ್ ಕೆಲಸ ಮಾಡಿ, ನಿಮ್ಗೆ 2 ನಿಮಿಷ ಅವಕಾಶ. ರಾಯಣ್ಣನ್ ವಿಚಾರ ಮತ್ತೆ ಶಿವಾಜಿ ಬೆಳವಡಿ ಮಲ್ಲಮ್ದು ಇದಕ್ಕೆ ಉತ್ತರ ಕೊಡಿ ಸರ್. ನೆನ್ನೆದ್ ಕ್ಲಿಯರ್ ಮಾಡ್ತೀನಿ. ಹೇಳಿ. ಬೆಲೆ ಏರಿಕೆ ವಿಚಾರವಾಗಿ ನಾನು ಹೇಳಿರೋ ವಿಚಾರಕ್ಕೆ ಇಷ್ಟ ಆಗ್ಲಿಲ್ಲ. ನಾನು ಬೆಲೆ ಏರಿಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ಯಾಕೆ ಏರಿದೆ ಅಂತ ರೀಸನ್ ಕೊಟ್ಟಿದ್ದೀನಿ. ಆ ರೀಸನ್ ಒಪ್ಪಿಕೊಂಡ್ರೆ ಒಪ್ಕೊಳ್ಳಿ, ಬಿಟ್ರೆ ಬಿಡಿ, ಅದ್ರಲ್ಲಿ ಏನಿದೆ ಕ್ಲಿಯರ್. ಅದನ್ನ ಕೇಳೋ ಪ್ರಶ್ನೆಯೇ ಇಲ್ಲ. ಇನ್ ಎರಡನೇದು, ಕನ್ನಡದ ನೆಲದಲ್ಲಿ ಶಿವಾಜಿ ಅಂತ ಹೇಳ್ಬೇಕಾದ್ರೆ ಶಿವಾಜಿ ಮಹಾರಾಜರ ಹೊಗಳಿಕೆ ಅಲ್ಲ, ಅದು ಕೆಳದಿ ಮಹಾರಾಜರು ಕೆಳದಿಯ ರಾಜರ ಜೊತೆ ಹೇಗೆ ಸಂಬಂಧ ಇತ್ತು, ಪೋರ್ಚುಗೀಸರನ್ನ ಹೇಗೆ ಎದುರಿಸಿ ಕೆಳದಿಯ ಸಂಸ್ಥಾನವನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರು, ಇತಿಹಾಸದಲ್ಲಿ ನಮ್ಮ ಕೆಳದಿಯ ರಾಜರಿಗೂ ಮತ್ತು ಶಿವಾಜಿ ಮಹಾರಾಜರಿಗೂ ಇರುವಂತ ಸಂಬಂಧಗಳೇನು, ಹೇಗೆ ರಾಜಾರಾಮನ್ ರಕ್ಷಣೆಯನ್ನ ಶಿವಾಜಿಗೆ ಮಾಡಿಕೊಟ್ರು, ಶಿವಾಜಿಯ ಸಂಸ್ಥಾನ ಸ್ಥಾಪನೆ ಆಗ್ಲಿಕ್ಕೆ ಹೇಗೆ ಕನ್ನಡದ ಪ್ರೇರಣೆ ಇತ್ತು, ಶಿವಾಜಿ ಮಹಾರಾಜರು ಶಹಾಜಿ ಮಹಾರಾಜರು ಬೆಂಗಳೂರಲ್ಲಿದ್ದಾಗ ಎಷ್ಟು ಸಲ ಬೆಂಗಳೂರಿಗೆ ಬಂದಿದ್ರು, ಬೆಂಗಳೂರಿಗೆ ಬಂದು ಹೇಗೆ ಪ್ರೇರಣೆ ಪಡ್ಕೊಂಡ್ರು ಅನ್ನೋದೇ ಅಲ್ಲಿ ಚರ್ಚೆ ಆಗಿದ್ದು. ಮತ್ತು ಅಲ್ಲೂ ಕೂಡ ಶಿವಾಜಿ ಮಹಾರಾಜರ ವೈಭವ ಅಂತ ಹೇಳಬೇಕಾದ್ರೆ ಅದ್ರ ಮೂಲ ಇರೋದು ಕರ್ನಾಟಕ ಅಂತ ಹೇಳಿರೋದು, ಅದು ಮೇಜರ್. ಅಲ್ಲಿ ಅದನ್ನು ಗಮನಿಸಬೇಕಾಗಿರೋದು. ಇನ್ ಎರಡನೇದು, ರಾಯಣ್ಣನ ಕುರಿತಂತೆ ರಾಯಣ್ಣನ ಸಮಾಧಿಗೆ ಹೋಗಿ ಇಲ್ಲಿ ರಾಯಣ್ಣನ ಸಮಾಧಿ ಇದೆ ಅಂತ ಹೇಳಿದ್ದಲ್ದೆ, ಈಗ ಸ್ವರಾಜ್ಯಕ್ಕೆ 300 ಅಂತ ಕಾರ್ಯಕ್ರಮ ಕೈಗೆತ್ಕೊಂಡು ನಾವು ಗಲಾಟೆಗೆ ಯಾವತ್ತೂ ಬಂದಿಲ್ಲ ಯುವ ಬ್ರಿಗೇಡ್ ಕಡೆಯಿಂದ. ಯಾವಾಗ್ಲೂ ಸ್ವರಾಜ್ಯಕ್ಕೆ 300 ಅಂತ ತೆಗೆದುಕೊಂಡು ಈ ನಾಡಿನ ಮಹನೀಯರುಗಳನ್ನ ರಾಜ್ಯಕ್ಕೆ ಪರಿಚಯಿಸೋ ಕೆಲಸ ಮಾಡ್ತಿರೋದು. ಸ್ವಲ್ಪ ಮಾಡೋ ಕೆಲಸವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ದಿಕ್ಕಲ್ಲಿ ಕೆಲಸ ಮಾಡ್ತಿದೀವಿ. ಸರ್, ರಾಯಣ್ಣನ ಪ್ರತಿಮೆ ಇಡಬೇಕಾದ್ರೆ ಅಷ್ಟು ಗಲಭೆ ಆದಾಗ ತಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪೋಸ್ಟ್ ಹಾಕಿ ಬೆಂಬಲ ಕೊಡಬಹುದಿತ್ತು. ಹಂಗಾದ್ರೆ ಆತ ಸ್ವಾತಂತ್ರ್ಯ ಹೋರಾಟಗಾರ ಅಲ್ವಾ? ಎಲ್ಲ ವಿಚಾರದಲ್ಲಿ ನಾನೇ ಅಲ್ಲ, ಯಾಕಂದ್ರೆ ಅಂದ್ರೆ ನಿಮಗೆ ಬೇಕಾದಂಗೆ, ಅಂದ್ರೆ ನಿಮಗೆ ಯಾವ್ದು ಬಳಕೆ ಆಗುತ್ತೆ, ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದ್ರ ಬಗ್ಗೆ. ಹಂಗಾದ್ರೆ ರಾಯಣ್ಣ ನಿಮ್ಗೆ ಸಂಬಂಧ ಪಡಲ್ಲ. ಹಾಗಾದ್ರೆ ಹಂಗ್ ತಿಳ್ಕೊಳ್ಳಿ ನೀವು ರಾಯಣ್ಣ ನಿಮಗೆ ಸಂಬಂಧ ಪಡಲ್ಲ. ನೀವು ತಿಳ್ಕೊಂಡಿರೋದ್ರಿಂದ ಎಲ್ಲೋ ಏನೋ ಒಂದ್ ಕಡೆ ಅನ್ಯಾಯ ಆದ್ರೆ ಕನ್ನಡ ಪರ ಹೋರಾಟಗಾರರು ಎಲ್ಲಿದ್ದೀರಾ ಅಂತ ಪ್ರಶ್ನೆ ಮಾಡ್ತೀರಾ ನೀವು? ಏನ್ ತಿಳ್ಕೊಂಡ್ರು ನಂಗೆ ಪ್ರಾಬ್ಲಮ್ ಇಲ್ಲ ರೀ ರೂಪೇಶ್ ರಾಜಣ್ಣ ಅವರೇ. ನೀವ್ ಏನ್ ತಿಳ್ಕೊಂಡ್ರು ನಂಗೆ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ನಾವೇನು ಅಂತ ಸಮಾಜಕ್ಕೆ ಗೊತ್ತಿದೆ. ನಾವು ರಾಯಣ್ಣನ ಕುರಿತಂತೆ ಏನ್ ಮಾಡಿದೀವಿ, ಚೆನ್ನಮ್ಮನ ಕುರಿತಂತೆ ಏನ್ ಮಾಡಿದೀವಿ. ಸರ್, ನಾನು ನೀವು ಏನ್ ಮಾಡಿದ್ರೆ ಬಿಟ್ಟಿದ್ರೆ ಬೇಡ, ಅವತ್ತು ನಡೆದಂತ ಆ ಘಟನೆಗೆ ನಿಮ್ಮ ಬೆಂಬಲ ಯಾಕೆ ಕೊಡ್ಲಿಲ್ಲ ಸರ್? ನಿಮ್ ಬೆಂಬಲ ಯಾಕೆ ಕೊಡ್ಲಿಲ್ಲ ಅವತ್ತು? ನನಗ ಆ ಘಟನೆಗೆ ನೀನ್ ಯಾರು ಕೇಳಲಿಕ್ಕೆ? ಯಾವ್ದ್ರಲ್ಲಿ ನೀನ್ ಯಾರು ಕೇಳಲಿಕ್ಕೆ? ಹಂಗ ರಾಯಣ್ಣ ನಿಮ್ಗೆ ಬೇಡವಾ? ಹಂಗಾದ್ರೆ ನೀವು ದೇಶಭಕ್ತರು ಅಂತ ನೀವೇ ಹೇಳ್ಕೊತಿರಲ್ಲ ಸರ್. ನಾನ್ ಮಹಾನ್ ದೇಶ ಪ್ರೇಮಿ ಅಂತ ನೀವೇ ಹೇಳ್ಕೊತಿರಲ್ಲ. ಮಾಡಿರೋ ಗಲಾಟೆಗೆ ಬೆಂಬಲ ಕೊಟ್ಟರೆ ಮಾತ್ರ ನಾನು ನಾನಲ್ಲ ಸರ್, ಇದು ನನ್ನ ಗಲಾಟೆ ಅಲ್ಲ. ರಾಯಣ್ಣನ ಪ್ರತಿಮೆಯನ್ನ ಪೀರಣವಾಡಿಯಲ್ಲಿ ಇಡಬೇಕು ಅನ್ನೋದು ಸಮಸ್ತ ಕನ್ನಡಿಗರ ಕೂಗು. ಹಾಗಾದ್ರೆ ನೀವು ಕನ್ನಡಿಗ ಅಲ್ವಾ? ನೀವು ಕನ್ನಡಿಗ ಅಲ್ವಾ ಸರ್? ಸಮರ್ಥವಾಗಿ ಮಂಡಿಸ್ತೀನಿ, ಅದು ನನಗೆ ಗೊತ್ತು ಹೆಂಗ್ ಮಂಡಿಸ್ಬೇಕು. ಇಲ್ಲ, ನೀವು ಇದೇ ಕನ್ನಡ ನೆಲದಲ್ಲಿ ಶಿವಾಜಿ ಬಗ್ಗೆ ಕಾರ್ಯಕ್ರಮ ಮಾಡೋರು, ನಾಳೆ ಮಹಾರಾಷ್ಟ್ರದಲ್ಲಿ ಹೋಗಿ ಬೆಳವಾಡಿ ಮಲ್ಲಮ್ಮನ ರಾಯಣ್ಣನ ಬಗ್ಗೆ ಯಾಕೆ ನಿಮ್ ಕಾರ್ಯಕ್ರಮ ಮಾಡಕ್ಕಾಗಲ್ಲ? ನೀವು ಕೆಲಸ ಮಾಡಬೇಕು. ಹೇಗೆ ಕಿತ್ತೂರಿನಲ್ಲಿರುವಂತ ಒಂದು ಮ್ಯೂಸಿಯಂ ನ ಕ್ಯೂರೇಟರ್ ನ ಬಳಸ್ಕೊಂಡು ಅದನ್ನ ಚಂದ ಮಾಡಿ ಇಡೀ ನಾಡಿಗೆ ಪ್ರೆಸೆಂಟ್ ಮಾಡಬೇಕು. ನಮ್ದು ಕನ್ಸ್ಟ್ರಕ್ಟಿವ್ ವರ್ಕ್ ನಾವು ಮಾಡ್ತಾನೆ ಇರ್ತೀವಿ. ಅದನ್ನೇ ನೀವು ಮಾಡ್ಬೋದಿತ್ತಲ್ಲ ಮೊನ್ನೆ ಕುಂದಾಪುರದಲ್ಲಿ. ನಮ್ಮ ರಾಜ್ಯದಲ್ಲಿ ರಾಯಣ್ಣ ಬೆಳವಾಡಿ ಮಲ್ಲಮ್ಮ ಏನ್ ಮಾಡಿದ್ರು ಅಂತ ನೀವು ಹೇಳಿ. ನಮ್ಮ ರಾಜ್ಯದ ಬಗ್ಗೆ ಕಾರ್ಯಕ್ರಮ ಮಾಡಿ ಕರ್ನಾಟಕದಲ್ಲಿ ಅದನ್ನ ಮಾಡ್ತಿದೀವಲ್ಲ. ಎಲ್ಲಿ ಮಾಡ್ತಾ ಇದ್ದೀರಿ ನೀವು? ಇನ್ನು
ಮಹಾರಾಷ್ಟ್ರದ ಒಬ್ಬ ರಾಜನ ಬಗ್ಗೆ ಕರ್ನಾಟಕದಲ್ಲಿ ತಂದು ತಾವು ಪ್ರಚಾರ ಮಾಡ್ತೀರಾ? ರೂಪೇಶ್ ರಾಜಣ್ಣ ಅವ್ರಿಗೆ ಹೇಳಿ ಸರ್ ನಾವ್ ಹಿಂಗೊಂದು ಕಾರ್ಯಕ್ರಮ ಮಾಡ್ತಿದೀವಿ ಅಂತ ಹೇಳಿ. ನೋಡಿ, ನೀವು ಬಹಳ ವಿಷಯಾಂತರ ಮಾಡ್ತಾ ಇದ್ರಿ ಸರ್. ನಾಳೆ ಸಾಮಾನ್ಯ ಯುವಕರನ್ನ ನೀವು ಮಿಸ್ಗೈಡ್ ಮಾಡಿ, ದಯಮಾಡಿ ನಿಮ್ಮ ಲಾಭಕ್ಕೋಸ್ಕರ ಇಲ್ಲ ವಿಷಯಾಂತರ, ನೀವು ವಿಷಯಾಂತರ ಹೋಗ್ತಾ ಇದ್ದೀರಾ. ನನ್ನ ಪ್ರಶ್ನೆಗೆ ನೋಡಿ, ನೀವ್ ಯಾರು ಕೇಳೋದಕ್ಕೆ ಅಂತ ಹೇಳ್ತೀರಾ? ನೀವ್ ಯಾರು ಶುರು ಮಾಡಿದ್ರಿ ಅದನ್ನೇ ಕೇಳ್ತಾರೆ ಸರ್. ನಾನು ನಿಮ್ಮಲ್ಲಿ ನಾನು ಮಾತಾಡ್ಬೇಕು ಅಂತ ಇದು ಕಳೆದ 4-5 ತಿಂಗಳಿಂದ ಇದೆಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೆ ಸರ್ ನಾನು. ಸರ್ ಇವತ್ತು ಶುರು ಮಾಡಿ ಅಲ್ಲಿಗೆ ಬಂದು ನಿಂತಿದ್ದೀರ. ಒಂದ್ ನಿಮಿಷ ಕೇಳಿ ಸರ್, ಚಾಲಕರಿಗೆ 5,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾತಾಡಿದಿರಾ ನೀವು ಅಂತಂದ್ರೆ? ನೀವು ಕೇಳಿದ ಪ್ರಶ್ನೆ ಒಂದು, ಅದಕ್ಕೆ ಎಂಡ್ ಆಗ್ಲಿಲ್ಲ ನಿಮ್ಗೆ. ಸರ್ ಚಾಲಕರ ಬಗ್ಗೆ 5,000 ರೂಪಾಯಿ ಇಲ್ಲ. ನಾನು ಒಂದ್ ನಿಮಿಷ ಕೇಳಿ, ನಾನು ಈ 4-5 ಪ್ರಶ್ನೆಗಳನ್ನ ಇಟ್ಕೊಂಡೇ ನಿಮಗ್ ಕಾಲ್ ಮಾಡಿರೋದು. ನಾನ್ 4-5 ಪ್ರಶ್ನೆಗಳನ್ನ ಇಟ್ಕೊಂಡೇ ಮಾಡಿರೋದು. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಮ್ಮನ್ನ ನೀವು ಬುದ್ಧಿವಂತ ಅನ್ಕೋಬೇಡಿ. ನೀವು ಹೇಳಿದ್ದನ್ನೆಲ್ಲ ನಂಬಕ್ಕೆ ಜನ ತಯಾರಿಲ್ಲ. ಈಗ ಜನ ತಯಾರಿಲ್ಲ. ಚಾಲಕರಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಚಾಲಕರಿಗೆ ಇನ್ನೂ ಕೊಟ್ಟಿಲ್ಲ. ಮಾತಾಡಿದ್ರೆ ಇದ್ರ ಬಗ್ಗೆ ತಾವು? ಯಾರನ್ನ ನಂಬ್ತಾರೆ ಯಾರನ್ನ ಬಿಡ್ತಾರೆ ಅಂತ ಈಗಲೇ ಗೊತ್ತಾಗುತ್ತೆ. ಅಲ್ಲಲ್ಲ, ಓಕೆ ಇರ್ಲಿ ಬಿಡಿ. 5,000 ರೂಪಾಯಿ ಜನರಿಗೆ ಓಪನ್ ಆಗಿದೆಯಲ್ಲ. ನೀವು ಮೋದಿ ಬಗ್ಗೆನೂ ಹಿಂಗೆ ಹೇಳ್ತಿದ್ರಿ. ನೋಡಿ ಸರ್, ನನಗೆ ಮೋದಿ, ರಾಹುಲ್ ಗಾಂಧಿ, ನನಗೆ ಇದೆಲ್ಲ ಆಸಕ್ತಿ ಇಲ್ಲ ಸರ್. ನನಗೆ ಆಸಕ್ತಿ ಇಲ್ಲ ಸರ್. ರಾಜಕೀಯ ನನಗೆ ಆಸಕ್ತಿ ಇಲ್ಲ. ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ. ಆಸಕ್ತಿ ನನಗೂ ಇರೋದು ನನ್ನ ದೇಶ, ನನ್ನ ನಾಡು, ನನ್ನ ಭಾಷೆ. ಹಂಗಾರೆ ನಿಮ್ಮ ಪ್ರಕಾರ ದೇಶ ಅಂತಂದ್ರೆ ಏನ್ ಸರ್? ನಿಮ್ ಪ್ರಕಾರ ದೇಶ ಅಂದ್ರೇನು ಅಂತ ನೋಡಿ. ನಿಮ್ಮ ಪ್ರಕಾರ ದೇಶ ಅಂದ್ರೆ ಏನ್ ಸರ್? ನನ್ನ ಗೌರವ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನನ್ನ ಪ್ರಕಾರ ಒಂದ್ ನಿಮಿಷ, ನೀವು ಮಾತು ಕೇಳಿಸ್ಕೊಳ್ಳೋದು ಇಲ್ಲ. ಇಲ್ಲಿ ಕೇಳಿ, ನನ್ನ ಪ್ರಕಾರ ದೇಶ ಅಂದ್ರೆ ಈ ದೇಶದ ಜನ ಸರ್. ನಿಮ್ ಪ್ರಕಾರ ಯಾವ್ದು ಸರ್ ದೇಶ ಅಂದ್ರೆ? ನನ್ನ ಪಾಲಿಗೆ ನನ್ನ ದೇಶ ಅಂದ್ರೆ ಈ ನೆಲ, ಈ ಭೂಮಿ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಜನಜೀವನ, ಇಲ್ಲಿನ ಪರಂಪರೆ, ಇಲ್ಲಿನ ಇತಿಹಾಸ, ಇವೆಲ್ಲವೂ ನನಗೆ ದೇಶವೇ. ಸರಿ, ಹಂಗಾದ್ರೆ ಇವತ್ತು ಜನ ನೀವೇ ಹೇಳ್ದಂಗೆ ಇಲ್ಲಿನ ಜನ ಅನುಭವಿಸ್ತಾ ಇರೋ ನೋವು ನಿಮ್ ಕಣ್ಣು ಕಾಣಿಸ್ತಾ ಇದೆ ಸರ್ ಓಲಿ ಈಗ? ಅಫ್ಕೋರ್ಸ್, ಅದಕ್ಕೋಸ್ಕರವೇ ಕೆಲಸ ಮಾಡ್ತಿರೋದು ನಾವು. ಏನ್ ಕೆಲಸ ಮಾಡ್ತಾ ಇದೀರಾ? ಬಂದ್ ಸಮರ್ಥನೆ ಮಾಡೋದ ನಿಮ್ ಕೆಲಸ? ನೀವೊಂದ್ಸಲ ಬನ್ನಿ, ಸಮರ್ಥನೆ ಮಾಡೋದ ನಿಮ್ ಕೆಲಸ? ಜೊತೆಗೆ May 1-2ಕ್ಕೆ